ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಂತರ ರಿಸಲ್ಟ್ ಬರುತ್ತೆ ಮುಂದೆ ಕೆಲವೇ ದಿನಗಳಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ಟೆನ್ಷನ್ ಕೂಡ ಆಗ್ತಿರುತ್ತೆ. ಸ್ವಲ್ಪ ಟೆನ್ಷನ್ ಆಗ್ತಿದೆ ಅಥವಾ ತುಂಬಾ ಟೆನ್ಷನ್ ಆಗ್ತಿದೆ, ಇದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಈಗ ಟೆನ್ಷನ್ ಆಗ್ತಾ ಇದ್ರೆ ನಿಮ್ಮ ಟೆನ್ಷನ್ ಕಡಿಮೆ ಆಗಲಿ ಅಂತಾನೆ ಈ ವಿಡಿಯೋನ ಮಾಡ್ತಾ ಇರೋದು. ಯಾಕಂತ ಹೇಳಿದ್ರೆ ಈಗ ಸೆಕೆಂಡ್ PUC ರಿಸಲ್ಟ್ ಬಂದ ನಂತರ ಕೂಡ ನಿಮಗೆ ಹಲವಾರು ಆಪ್ಷನ್ಸ್ ಇರುತ್ತೆ. ಸೊ ಆ ಆಪ್ಷನ್ಸ್ ಯಾವ್ಯಾವುದು, ಯಾವ ರೀತಿ ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬಹುದು, ಇದೆಲ್ಲವನ್ನ ತಿಳಿದುಕೊಳ್ತಾ ಹೋಗೋಣ. ಈಗ ಮೊದಲೇದಾಗಿ ತುಂಬಾ ಸ್ಟೂಡೆಂಟ್ಸ್ ನಾವೀಗ ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗ್ಬಿಟ್ರೆ ಆ ಟೈಮಲ್ಲಿ ನಾವು KCET ಎಕ್ಸಾಮ್ ಅನ್ನ ಬರಿಬಹುದಾ ಅಂತ ಕೇಳ್ತಾ ಇದ್ರು. ಇದಕ್ಕೆ ಒಂದು ತಿಳ್ಕೊಳ್ಳೋದ್ರೆ ಬರಿಬಹುದು. ಯಾಕಂತ ಹೇಳಿದ್ರೆ ನೀವು KCET ಗೆ ಅಪ್ಲೈ ಮಾಡಿದ್ರೆ ಅಂತ ಹೇಳಿದ್ರೆ ಅಡ್ಮಿಟ್ ಕಾರ್ಡ್ ಸಿಗುತ್ತೆ, ನೀವು KCET ಎಕ್ಸಾಮ್ ಬರಿಬಹುದು. ಈಗ ಬೋರ್ಡ್ ಎಕ್ಸಾಮ್ ಅಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ರೆ ಈಗ ಎರಡನೇ ಬೋರ್ಡ್ ಎಕ್ಸಾಮ್ ಆಗುತ್ತೆ, ಅದಕ್ಕೆ ಅಪ್ಲೈ ಮಾಡ್ತೀರಾ, ಎರಡನೇ ಬೋರ್ಡ್ ಎಕ್ಸಾಮ್ ಪಾಸ್ ಆಗ್ತೀರಾ. ಅದರ ನಂತರ ಎರಡನೇ ಬೋರ್ಡ್ ಎಕ್ಸಾಮ್ ಕೂಡ ಅಂದ್ರೆ ಪಾಸ್ ಆಗ್ಬಿಟ್ಟಿರ್ತೀರಾ, ಅದಕ್ಕೋಸ್ಕರ ಎಲ್ಲ ಸಬ್ಜೆಕ್ಟ್ ಪಾಸ್ ಆದ ರೀತಿ ಆಯ್ತು. ಅದಂತರ KCET ಎಕ್ಸಾಮ್ ಕೂಡ ಬರ್ದಿರ್ತೀರಾ. ಹಾಗಿದ್ದಾಗ ರ್ಯಾಂಕ್ ಅನೌನ್ಸ್ ಆಗುತ್ತೆ. ರ್ಯಾಂಕ್ ಅನೌನ್ಸ್ ಆದ ನಂತರ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಏನು ಪ್ರಾಬ್ಲಮ್ ಇಲ್ಲ, KCET ಎಕ್ಸಾಮ್ ಬರಿಬಹುದು. ನನ್ನ ಸಜೆಷನ್ ಅಂತ ಹೇಳಿದ್ರೆ ಯಾವುದೋ ಸಬ್ಜೆಕ್ಟ್ ಫೇಲ್ ಆದ್ರೂ ಕೂಡ ಬರೀರಿ, ಏನು ಪ್ರಾಬ್ಲಮ್ ಇಲ್ಲ, KCET ಎಕ್ಸಾಮ್ ಬರೀರಿ. ಓಕೆ, ಅದಂತರ ಈಗ ರಿವ್ಯಾಲ್ಯೂಯೇಷನ್ ಹಾಗೆ ರೀಟೋಟಲಿಂಗ್ ಅಂತ ಆಪ್ಷನ್ ಇರುತ್ತೆ. ಇದು ಯಾರಿಗೆ ಅಂತ ಹೇಳಿದ್ರೆ, ನನ್ನ ಎಕ್ಸಾಮ್ ಚೆನ್ನಾಗಿದೆ ಬಟ್ ನನಗೆ ಅನ್ಸೋ ಮಟ್ಟಿಗೆ ನನಗೆ ಎಷ್ಟು ಮಾರ್ಕ್ಸ್ ಬರಬೇಕಿತ್ತೋ ಅಷ್ಟು ಮಾರ್ಕ್ಸ್ ಬಂದಿಲ್ಲ, ಒಂದು 5 ಮಾರ್ಕ್ಸೋ 6 ಮಾರ್ಕ್ಸೋ ಕಡಿಮೆ ಬಂದಿದೆ, ಈ ರೀತಿ ಅನ್ಸಿದ್ರೆ ಕೆಲವೊಂದು ಬಾರಿ ಈ ರೀತಿ ಆಗುತ್ತೆ. ಎಲ್ರಿಗೂ ಹೀಗಾಗಲ್ಲ, ಕೆಲವೊಂದು ಬಾರಿ ಈ ರೀತಿ ಆಗತ್ತೆ. ಹಾಗೆ ನಿಮಗೆ ಅನ್ಸಿದ್ರೆ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ ಹಾಗೆ ರೀಟೋಟಲಿಂಗ್ ಗೆ ಅಪ್ಲೈ ಮಾಡ್ಬೋದು. ಈಗ ರಿವ್ಯಾಲ್ಯೂಯೇಷನ್ ಹಾಗೆ ರೀಟೋಟಲಿಂಗ್ ಅಂತ ಹೇಳಿದೆ, ಇದರ ಅಪ್ಲಿಕೇಶನ್ ಯಾವ ಡೇಟ್ಗೆ ರಿಸಲ್ಟ್ ಬರುತ್ತೋ ಅದೇ ದಿನಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರು ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ ಅಪ್ಲೈ ಮಾಡ್ಬೋದು. ಅದೇ ಸ್ಟಾರ್ಟಿಂಗ್ ಅಲ್ಲಿ ಸ್ಕ್ಯಾನರ್ ಕಾಪಿ ಅಪ್ಲೈ ಮಾಡೋದಿರುತ್ತೆ. ರಿಸಲ್ಟ್ ಅನೌನ್ಸ್ ಆಗುತ್ತಲ್ವಾ, ಅದೇ ದಿನದಿಂದ ಸ್ಕ್ಯಾನರ್ ಕಾಪಿಗೆ ಅಪ್ಲೈ ಮಾಡೋದಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಈಗ ರಿವ್ಯಾಲ್ಯೂಯೇಷನ್ ಹಾಗೆ ರೀಟೋಟಲಿಂಗ್ ಗೆ ಅಪ್ಲೈ ಮಾಡ್ಬೇಕಂತ ವಿದ್ಯಾರ್ಥಿಗಳು ಮೊದಲಿಗೆ ಸ್ಕ್ಯಾನರ್ ಕಾಪಿ ಅಂತ ತರಿಸಬೇಕು. ಸೊ ಅದರ ಅಪ್ಲಿಕೇಶನ್ ಏನ್ ಹೇಳಿದೆ ಹೇಳಿ, ರಿಸಲ್ಟ್ ಬಂದ ದಿನಾಂಕಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಅನ್ಸಿದ್ರೆ ಸ್ಕ್ಯಾನರ್ ಕಾಪಿಗೆ ಅಪ್ಲೈ ಮಾಡಿ ಮುಂದೆ ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ ಗೆ ಅಪ್ಲೈ ಮಾಡಬಹುದು. ನಂತರ ಇದರ ಅಪ್ಲಿಕೇಶನ್ ಆನ್ಲೈನ್ ಅಲ್ಲೇ ಇರುತ್ತೆ. ಕರ್ನಾಟಕದ ಶಿಕ್ಷಣ ಇಲಾಖೆಯವರ ಅಫಿಷಿಯಲ್ ವೆಬ್ಸೈಟ್ KSEAB.karnataka.gov.in ಇದ್ರ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಅದಂತರ ಈಗ ಮತ್ತೆ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ನನಗೆ ಯಾವುದೋ ಒಂದು ಸಬ್ಜೆಕ್ಟ್ ನ ಮಾರ್ಕ್ಸ್ ಕಡಿಮೆ ಬಂದಿದೆ, ಪಾಸ್ ಆಗಿದ್ದೀನಿ ಬಟ್ ಕಡಿಮೆ ಬಂದಿದೆ, ನನ್ನ ಎಬಿಲಿಟಿ ಪ್ರಕಾರ ನಾನು ಒಳ್ಳೆ ಸ್ಕೋರ್ ಮಾಡಬಹುದಿತ್ತು, ಅದೊಂದು ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೊಂಡ್ಬಿಟ್ರೆ ನನ್ನ ಓವರ್ ಆಲ್ ಸಬ್ಜೆಕ್ಟ್ ಚೆನ್ನಾಗಿ ಆಗುತ್ತೆ. ಆ ರೀತಿ ಇದ್ರೆ ಎರಡನೇ ಬೋರ್ಡ್ ಎಕ್ಸಾಮ್ ಏನ್ ನಡೆಯುತ್ತೆ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು. ಎರಡನೇ ಬೋರ್ಡ್ ಎಕ್ಸಾಮ್ ಬರೆದು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ನಂತರ ಹಿಂದಿನ ವರ್ಷಕ್ಕೆ ಹೇಳೋದಾದ್ರೆ ಹೆಚ್ಚಿನ ವಿದ್ಯಾರ್ಥಿಗಳು ಈ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಗೆ ಅಪ್ಲೈ ಮಾಡಿದ್ರು. ಯಾಕಂತ ಹೇಳಿದ್ರೆ ಬೆಸ್ಟ್ ಆಫ್ 2 ಆಪ್ಷನ್ ಇರುತ್ತೆ, ಅಥವಾ ಯಾವ್ದಾದ್ರು ವಿದ್ಯಾರ್ಥಿಗಳು 3 ಬೋರ್ಡ್ ಎಕ್ಸಾಮ್ ಇರುತ್ತೆ ಅಂತ ಹೇಳಿದ್ರೆ ಬೆಸ್ಟ್ ಆಫ್ 3 ಆಪ್ಷನ್ ಇರುತ್ತೆ. ಸಬ್ಜೆಕ್ಟ್ ವೈಸ್ 3 ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಯಾವ್ದು ಬಂದಿರುತ್ತೋ ಅದನ್ನ ನಿಮಗೆ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ, ಈ ರೀತಿ ಆಪ್ಷನ್ ಇರುತ್ತೆ. ಅದಕ್ಕೋಸ್ಕರ ಸೊ ನಿಮ್ಮಲ್ಲೂ ಕೂಡ ಯಾವ್ದು ಸ್ಟೂಡೆಂಟ್ಸ್ ರಿಸಲ್ಟ್ ಬಂದ ಮೇಲೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಮತ್ತೊಮ್ಮೆ ಟ್ರೈ ಮಾಡ್ತೇನೆ, ಎಕ್ಸಾಮ್ ಬರೀತೀನಿ ಅಂತ ಹೇಳಿದ್ರೆ ಬರಿಬಹುದು. ನಂತರ ಯಾವ್ದಾದ್ರು ಒಂದೇ ಸಬ್ಜೆಕ್ಟ್ ಎಕ್ಸಾಮ್ ಬರಿತೀನಿ ಅದಕ್ಕೂ ಕೂಡ ಅವಕಾಶ ಇರುತ್ತೆ, ಒಂದೇ ಸಬ್ಜೆಕ್ಟ್ ನ ಎಕ್ಸಾಮ್ ಕೂಡ ಬರಿಬಹುದು. ನಂತರ ಮತ್ತೆ ಕೆಲವು ಸ್ಟೂಡೆಂಟ್ಸ್ಗೆ ನಮ್ಮ ಮಾರ್ಕ್ಸ್ ಅಥವಾ ಪರ್ಸೆಂಟೇಜ್ ಚೆನ್ನಾಗಿ ಆಗಿದೆ ಮೊದಲೇ ಬೋರ್ಡ್ ಎಕ್ಸಾಮ್ ಅಲ್ಲೇ, ನಾನೀಗ ನೆಕ್ಸ್ಟ್ ಕೋರ್ಸ್ಗೆ ಜಾಯ್ನ್ ಆಗ್ತೀನಿ ಆರ್ತಿದ್ರೆ ಜಾಯ್ನ್ ಆಗ್ಬೋದು. ಅಂದ್ರೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವುದೇ ಒಂದು ಸ್ಟ್ರೀಮ್ ಆಗಿರಲಿ, ನೀವು ಮುಂದೀಗ ಬೇರೆ ಕೋರ್ಸ್ ಅನ್ನ ಮಾಡ್ಬೇಕು ಅಂತಿದ್ದೀರಾ, BCA ಮಾಡ್ಬೇಕು ಅಂತಿದ್ರು, BA ಮಾಡ್ಬೇಕು ಅಂತಿದ್ರು, BCom ಮಾಡ್ಬೇಕು ಅಂತಿದ್ರು, ಎಂಜಿನಿಯರಿಂಗ್ ಮಾಡ್ಬೇಕು ಅಂತಿದ್ರು, ಮೆಡಿಕಲ್ ಮಾಡ್ಬೇಕು ಅಂತಿದ್ರು, ಈ ರೀತಿ ಯಾವ ಫೀಲ್ಡ್ ಅಲ್ಲಿ ಮುಂದೆ ಸ್ಟಡಿ ಮಾಡ್ಬೇಕು ಅಂತಿರ್ತಾರ, ಯಾವ ಕೋರ್ಸ್ ಅನ್ನ ಮಾಡ್ಬೇಕು ಅಂತಿರ್ತಾರೆ ಅದಕ್ಕೆ ಜಾಯಿನ್ ಕೂಡ ಆಗ್ಬೋದು. ಬಟ್ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೂ ಕೂಡ ಅವಕಾಶ ಇರುತ್ತೆ, ಎರಡನೇ ಬೋರ್ಡ್ ಎಕ್ಸಾಮ್ ಬರಿಬಹುದು. ನಂತರ ಇದಿಷ್ಟು ವಿಷಯ ಆಗಿತ್ತು. ಮತ್ತೆ ಡೌಟ್ ಇದ್ರೆ ಕನ್ನಡ ಹೊಸ ತಿಳಿಸಿ, ರಿಸಲ್ಟ್ ಚೆನ್ನಾಗಿ ಆಗತ್ತೆ. ಆದಷ್ಟು ರಿಲ್ಯಾಕ್ಸ್ ಆಗಿರಿ, ನಿಮ್ಮ ಹತ್ರ ಹಲವಾರು ಆಪ್ಷನ್ಸ್ ಇದಾವೆ. ಮಾರ್ಕ್ಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೂ ಕೂಡ, ಪಾಸ್ ಆಗದಿದ್ರೆ ಪಾಸ್ ಆಗೋದಕ್ಕೂ ಕೂಡ ಆಪ್ಷನ್ಸ್ ಇದಾವೆ. ಸೊ ಬಹಳ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಆದಷ್ಟು ರಿಲ್ಯಾಕ್ಸ್ ಆಗಿರಿ. ಲೈಫ್ ಚೆನ್ನಾಗಿ ಆಗತ್ತೆ, ಎಲ್ರಿಗೂ ಕೂಡ ಲೈಫ್ ಚೆನ್ನಾಗಿ ಆಗತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.